ನಮಸ್ಕಾರ ಫ್ರೆಂಡ್ಸ್. ನಾನಿವತ್ತು ಜಲನೇತಿ ಹೇಗೆ ಮಾಡೋದು ಮತ್ತು ಅದರಿಂದ ಏನೇನು ಯೂಸ್ ಇದೆ ಅಂತ ಹೇಳ್ತೀನಿ. ತೋರಿಸ್ತಾ ಇದ್ದೀನಿ. ಇದು ಜಲನೇತಿ ಪಾಟು ಮತ್ತು ಸೂತ್ರನೇತಿ. ಅದು ಸೂತ್ರ ತೊಗೊಂಡಿದ್ದೀನಿ. ಇವಾಗ ಜಲನೇತಿ ಮಾಡೋಕ್ಕೆ ನಾನು ಪಾಟ್ ಒಳಗಡೆ ಏನೇನು ಹಾಕ್ಕೊತೀನಿ ಅಂತ ಹೇಳಿ, ಒಂದು ಬೆಚ್ಚಗಿರೋ ನೀರು ತೊಗೊಂಡ್ಮೇಲೆ ಒಂದು ಲೋಟದಲ್ಲಿ ಅರ್ಧ ಟೇಬಲ್ ಸ್ಪೂನಿಗಿಂತ ಸ್ವಲ್ಪ 1/4 ಸ್ಪೂನ್, ಚಿಟಿಕೆ ಆದರೂ ಪರವಾಗಿಲ್ಲ, ಸ್ವಲ್ಪ ದೊಡ್ಡ ಲೋಟ ಆದರೆ ಒಂದು 1/4 ಸ್ಪೂನು ಇಲ್ಲ ಒಂದು ಚಿಟಿಕೆ ಹಾಕ್ಕೊಳ್ಳಿ. ಉಪ್ಪನ್ನ ತೊಗೊಂಡಿದ್ದೀನಿ, ನೋಡ್ತಾ ಇರ್ಬೋದು. ಉಪ್ಪನ್ನ ಹಾಕ್ಕೊಂಡು ಇವಾಗ ಲೋಟದಲ್ಲಿ ಮಿಕ್ಸ್ ಮಾಡ್ಕೊತೀನಿ. ನಾನು ಲೋಟದಲ್ಲಿ ಮಿಕ್ಸ್ ಮಾಡಿಕೊಂಡು ಆ ನೀರನ್ನ ತೊಗೊಂಡು ನಾನು ಅದೇನು ಇರುತ್ತೆ ಪಾಟು ಅದರೊಳಗಡೆ ಹಾಕ್ಕೊತೀನಿ ನಾನಿವಾಗ. ಅದರೊಳಗಡೆ ಫಿಲ್ ಮಾಡಿಕೊಂಡು ನಮಗೆ 2 ನೋಸಿಗೆ ಬೇಕಾಗಿರೋದ್ರಿಂದಾಗಿ ನಾವು ಫುಲ್ ಹಾಕ್ಕೊಬೇಕಾಗತ್ತೆ ಅದು ನೋಸ್ ಒಳಗಡೆ. ಸೊ ಹಂಗಾಗಿ ಫುಲ್ಲು ಬೆಚ್ಚಗಿರುತ್ತೆ ನೀರು. ಅದನ್ನು ಫುಲ್ ಪಾಟ್ ಒಳಗಡೆ ಫಿಲ್ ಮಾಡ್ಕೊತಾ ಇದ್ದೀನಿ. ಇವಾಗ ನೋಡ್ತಾ ಇರ್ಬೋದು 2 ಕಡೆನೂ ಹೋಲ್ ಇರುತ್ತೆ. ನೀವು ಹೆಂಗೆ ಇಟ್ಕೋಬೇಕು ಅಂತ ಹೇಳ್ಬಿಟ್ಟು ನಾನು ತೋರಿಸ್ತಾ ಇದ್ದೀನಿ. ಜಸ್ಟ್ ಅದನ್ನು ಹಿಡ್ಕೊಂಡು ಏನು ಹೋಲ್ ಇರುತ್ತೆ ಅದನ್ನು ನಿಮ್ಮ ನೋಸ್ಟ್ರಿಲ್, ಒಂದು ನೋಸ್ಟ್ರಿಲ್ ಒಳಗಡೆ ಹಾಕಿ ಬಾಯಿನ ಓಪನ್ ಮಾಡಿ. ಯಾಕೆಂದರೆ ಉಸಿರಾಡೋಕ್ಕಾಗಲ್ಲ, ನೀರು ಒಳಗಡೆ ಹೋದಾಗ ಉಸಿರಾಡೋಕ್ಕಾಗಲ್ಲ. ಸೊ ಹಂಗಾಗಿ ನಾವು ಒಂದು ನೋಸ್ಟ್ರಿಲ್ ಒಳಗಡೆ ಫುಲ್ ಕವರ್ ಮಾಡಬೇಕು. ಒಬ್ಬರು ಯೂಸ್ ಮಾಡಿದ್ದೆ ಇನ್ನೊಬ್ರು ಯೂಸ್ ಮಾಡಬೇಡಿ. ಸೊ ಹಂಗಾಗಿ ಒಂದು ನೋಸ್ಟ್ರಿಲ್ ಒಳಗಡೆ ನಾವು ಫುಲ್ಲು ನೀರನ್ನ ಏನಿರುತ್ತೆ ಅದು ಹೋಲ್ ಅದ್ರೊಳಗಡೆ ಕವರ್ ಮಾಡ್ಕೊತೀವಿ. ಇನ್ನೊಂದು ನೋಸ್ಟ್ರಿಲಿಂದ ನೋಡ್ತಾ ಇರ್ಬೋದು ನೀವು ನೀರು ಬರ್ತಾ ಇದೆ. ಎಷ್ಟು ಬೆಂಡ್ ಆಗಬೇಕು ಅಂತ ಹೇಳ್ಬಿಟ್ಟು ನೀವು ನೋಡ್ಕೊಳ್ಳಿ. ನಿಮ್ಮ ಬಾಡಿ ನತ್ತಿಗೆ ಹತ್ತುತ್ತೆ. ನಿಮ್ಮ ಬಾಡಿ ಎಷ್ಟು ಬೆಂಡ್ ಆಗಬೇಕು ಅಂತೇಳಿ ಫಸ್ಟು ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಬರುತ್ತೆ. ಅತಿಯಾಗಿ ತುಂಬ ಬೆಂಡ್ ಆಗಬಾರ್ದು, ಅತಿಯಾಗಿ ಜಾಸ್ತಿನೂ ಆಗಬಾರ್ದು, ಕಡಿಮೆನೂ ಆಗಬಾರ್ದು. ನೆಕ್ಸ್ಟ್ ಇನ್ನೊಂದು ನೋಸ್ಟ್ರಿಲ್. ನಾನಿವಾಗ ಇನ್ನೊಂದು ನೋಸ್ಟ್ರಿಲ್ ಸೇಮ್ ಹಾಗೇನೆ ಫುಲ್ ಕವರ್ ಮಾಡ್ಕೊಂಡಿದ್ದೀನಿ. ಫುಲ್ ಅದೇನಿರುತ್ತೆ ಅದು ಹೋಲ್ ಅದನ್ನು ಕವರ್ ಮಾಡಿಕೊಂಡು ಇನ್ನೊಂದು ಮೂಗಿಂದ ನೀರು ಬರ್ತಾಯಿದೆ. ತುಂಬ ಬೆಂಡ್ ಆಗಬಾರ್ದು, ಕತ್ತು ಸ್ವಲ್ಪ ಓರೆ ಆಗಿರಲಿ. ಏಕೆಂದರೆ ಮೂಗು ಒಳಗಡೆ ಒಂದು ನೀರು ಒಳಗಡೆ ಹೋಗಿ ಇನ್ನೊಂದು ನೀರು ಬರಬೇಕು. ಸೊ ಹಂಗಾಗಿ ಇದ್ರೊಳಗಡೆ ಹಾಕಿ ನೀರು ಬರಿಸ್ತಾ ಇದ್ದೀನಿ. ನಂದು ಇವಾಗ 2 ನೋಸ್ಟ್ರಿಲ್ಲು ಆಗಿದೆ. 2 ಕಡೆನೂ ನಾನು ಮಾಡಿದ್ರಿಂದಾಗಿ ಈಗ ಏನು ನಾವು ನೋಸ್ಟ್ರಿಲಲ್ಲಿ ಮಾಡಿದ್ದೀವಿ ಅದು ಏನು ಯೂಸ್ ಅಂತ ಹೇಳಿದ್ರೆ, ನಿಮಗೆ ಯಾವುದೇ ರೀತಿ ಕೋಲ್ಡ್ ಆಗಲಿ, ಯಾವುದೇ ರೀತಿ ನಿಮಗೆ ನೋಸ್ ರನ್ನಿಂಗ್ ಇರುತ್ತಲ್ಲ, ಸೊ ಅಂಥವ್ರಿಗೆಲ್ಲ ಬ್ರೀತಿಂಗ್ ಪ್ರಾಬ್ಲಮ್ಮು ಅಥವಾ ಇಲ್ಲಾಂದರೆ ನಿಮ್ಗೆ ಅವಾಗವಾಗ ಕೋಲ್ಡ್ ಆಗ್ತಾ ಇರುತ್ತಲ್ಲ, ಅಂಥವ್ರಿಗೆಲ್ಲ ತುಂಬ ಯೂಸ್ ಆಗುತ್ತೆ. ಆಗಾಗ ಗೊಣ್ಣೆ ಬರೋದು ಮಾಡೋದೆಲ್ಲ ಆಗ್ತಾ ಇರುತ್ತೆ. ಇದು ನೀವು ವೀಕ್ಲಿ ಟ್ರೈಸ್ ಮಾಡಿದ್ರೆ ತುಂಬ ಒಳ್ಳೆಯದು. ಜಾಸ್ತಿ ಕಷ್ಟ ಇಲ್ಲ. ನೀವಾಗೆ ಮನೇಲಿ ಟ್ರೈ ಮಾಡೋಕ್ಕಂತೂ ಹೋಗಬೇಡಿ ಇದನ್ನು. ಜಸ್ಟ್ ನೀವು ಯಾರಾದ್ರು ಗೊತ್ತಿರೋರು ಇರ್ತಾರಲ್ವ, ಅವ್ರನ್ನ ಹತ್ರ ಕೇಳಿ ಮಾಡಬೇಕಾಗುತ್ತೆ. ಏಕೆ ಅಂತ ಹೇಳಿದ್ರೆ ಗೊತ್ತಿಲ್ಲದಲೇ ಮಾಡೋದ್ರಿಂದಾಗಿ ಎಡವಟ್ಟುಗಳೇ ಜಾಸ್ತಿ ಆಗುತ್ತೆ. ಇದೆಲ್ಲ ಮಾಡಾದ್ಮೇಲೆ ನೀವು ಕಪಾಲಭಾತಿ ಅಥವಾ ಭಸ್ತ್ರಿಕ ಪ್ರಾಣಾಯಾಮ ಮಾಡಬೇಕಾಗುತ್ತೆ. ನಾನು ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು ತೋರಿಸ್ಕೊಡ್ತೀನಿ. ನೀವು 2 ಮಾಡೋದ್ರಿಂದಾಗಿ ನಿಮಗೆ ಯಾವುದೇ ರೀತಿ ಶೀತ ಆಗಲಿ, ಈಗ ಸುತ್ತನೇತಿ ಅಥವಾ ಜಲನೇತಿ ಮಾಡಿರ್ತೀರಾ, ಆವಾಗ ನಿಮಗೆ ಮೂಗಲ್ಲೆಲ್ಲ ನೀರಾಗಿರುತ್ತೆ. ಸೊ ಹಂಗಾಗಿ ನೀವು ಇವೆರಡನ್ನೂ ಮಾಡೋದ್ರಿಂದಾಗಿ ನಿಮಗೆ ಯಾವುದೇ ರೀತಿ ಶೀತ ಗೀತ ಏನೂ ಆಗಲ್ಲ. ಮೂಗಿನೂ ಕ್ಲಿಯರ್ ಆಗುತ್ತೆ. ನಾವು ಮೂಗು ಕ್ಲಿಯರ್ಗೋಸ್ಕರ ಮಾಡ್ತಿರೋದ್ರಿಂದಾಗಿ ಇದಿನ್ನೂ ಒಳ್ಳೆಯದು. ಬ್ರೀತಿಂಗ್ ಪ್ರಾಬ್ಲಮ್ ಇದ್ದವ್ರಿಗೆ ಇನ್ನೂ ಒಳ್ಳೆಯದು. ಹೆಚ್ಚಾಗಿ ನೀವು ಇನ್ಹೇಲ್ನ ಮಾಡಬೇಕು, ಎಕ್ಸೇಲ್ನ ಮಾಡಬೇಕು. ಎಷ್ಟು ಗಾಳಿ ತೊಗೊಂಡು, ಎಷ್ಟು ಹೊಟ್ಟೆ ತುಂಬ ಗಾಳಿ ತೊಗೊಂಡು ಹೊಟ್ಟೆ ತುಂಬ ಖಾಲಿ ಗಾಳಿ ಮಾಡ್ತೀರಾ ಅಷ್ಟು ತುಂಬ ಒಳ್ಳೆಯದು. ಸೊ ಹಂಗಾಗಿ ನಾನು 2 ಆಸನಸ್ ತೋರಿಸ್ತಾ ಇದ್ದೀನಿ ನಿಮಗೆ, ಪ್ರಾಣಾಯಾಮಗಳನ್ನ. ಅದನ್ನು ನೀವು ತಪ್ಪದೆ ಮಾಡಿ. ಇವೆರಡೂ ಆದ ತಕ್ಷಣ ಇದನ್ನು ಮಾಡಿದಷ್ಟು ಇನ್ನೂ ತುಂಬ ಒಳ್ಳೆಯದಾಗುತ್ತೆ. ಥ್ಯಾಂಕ್ ಯು ಸೊ ಮಚ್.